ಮೈನಾರಿಟೀಸ್ ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ಪಕ್ಷದ ಒಂದು ರೀತಿಯಿಂದ ನೋಡುವಂತ ಸರ್ಕಾರ ಯೋಜನೆ ಈಗ ಆಶ್ರಯ ಸಮಿತಿ ಇರ್ತದೆ, ಆಸ್ಪತ್ರೆ ಸಮಿತಿ ಇರ್ತದೆ, ಇನ್ನು ಮತ್ತೊಂದು ಸಮಿತಿಗಳಿರ್ತದೆ. ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ ಅಥವಾ ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ, ಸರಳವಾಗಿ, ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನ ನೇರವಾಗಿ ಜನರ ಅಕೌಂಟ್ಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರು ಕೂಡ ಮಾಡಿಲ್ಲ. ಇವತ್ತು ಕೂಡ ಪ್ರಧಾನ ಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರಿಗೆ ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ. ನಾವು 3 ತಿಂಗಳಲ್ಲಿ ನಾವು ಇದು ಮಾಡಿದ್ದೆ. ಪ್ರಶ್ನೆ ಇಲ್ಲ. ಈಗ ಒಂದು ನಿಮಿಷ ಕೇಳಿ, ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸರಿಯಾಗಿ ಆಗ್ತಾ ಇದೆ ಇಲ್ವಾ ಚೆಕಪ್ ಮಾಡೋದಕ್ಕೆ. ಅದು ಆ ಸಮಿತಿಯಲ್ಲಿ ಯಾರನ್ನ ಹಾಕ್ಬೇಕು, ಆ ಸರ್ಕಾರದ ಸರ್ಕಾರಿ ದುಡ್ಡು ಕೊಡ್ತಿರಲ್ಲ ಅವರಿಗೆ ರೆಮ್ಯುನರೇಷನ್ ಕೊಟ್ಟು ಅದು ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ತರ ಆಗ್ಬೇಕು ಇನ್ನೂ ಏನು ಬಂದಿಲ್ಲ. ಪತ್ರಿಕೆಗಳ ಸಿಎಂ ಅವರು ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗ್ಲಿ ಯಾವ ತರ ಆಗ್ಬೇಕು ಏನಾಗ್ಬೇಕು. ಅಲ್ಟಿಮೇಟ್ಲಿ ನಮ್ಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ವಿ. ಸರ್ಕಾರ ನಿದ್ರೆಯಲ್ಲಿದೆ ಅಂತ ಹೇಳಿ ಬಿಜೆಪಿ ಕ್ಯಾಂಪೇನ್ ಮಾಡಿ ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷ 58,000 ನೇರವಾಗಿ. ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೀವಿ ನಾವು. ಬಿಜೆಪಿ ಅವ್ರ ತರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ. 2 ವರ್ಷ 3 ವರ್ಷ ತಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳು ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು. ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ. ಓಕೆ, ಮೈನಾರಿಟೀಸ್ ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ಪಕ್ಷದ ಒಂದು ರೀತಿಯಿಂದ ನೋಡುವಂತ ಸರ್ಕಾರ ಯೋಜನೆ ಈಗ ಆಶ್ರಯ ಸಮಿತಿ ಇರ್ತದೆ, ಆಸ್ಪತ್ರೆ ಸಮಿತಿ ಇರ್ತದೆ, ಇನ್ನು ಮತ್ತೊಂದು ಸಮಿತಿಗಳಿರ್ತದೆ. ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ ಅಥವಾ ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ, ಸರಳವಾಗಿ, ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನ ನೇರವಾಗಿ ಜನರ ಅಕೌಂಟ್ಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರು ಕೂಡ ಮಾಡಿಲ್ಲ. ಇವತ್ತು ಕೂಡ ಪ್ರಧಾನ ಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರಿಗೆ ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ. ನಾವು 3 ತಿಂಗಳಲ್ಲಿ ನಾವು ಇದು ಮಾಡಿದ್ದೆ. ಪ್ರಶ್ನೆ ಇಲ್ಲ. ಈಗ ಒಂದು ನಿಮಿಷ ಕೇಳಿ, ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸರಿಯಾಗಿ ಆಗ್ತಾ ಇದೆ ಇಲ್ವಾ ಚೆಕಪ್ ಮಾಡೋದಕ್ಕೆ. ಅದು ಆ ಸಮಿತಿಯಲ್ಲಿ ಯಾರನ್ನ ಹಾಕ್ಬೇಕು, ಆ ಸರ್ಕಾರದ ಸರ್ಕಾರಿ ದುಡ್ಡು ಕೊಡ್ತಿರಲ್ಲ ಅವರಿಗೆ ರೆಮ್ಯುನರೇಷನ್ ಕೊಟ್ಟು ಅದು ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ತರ ಆಗ್ಬೇಕು ಇನ್ನೂ ಏನು ಬಂದಿಲ್ಲ. ಪತ್ರಿಕೆಗಳ ಸಿಎಂ ಅವರು ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗ್ಲಿ ಯಾವ ತರ ಆಗ್ಬೇಕು ಏನಾಗ್ಬೇಕು. ಅಲ್ಟಿಮೇಟ್ಲಿ ನಮ್ಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ವಿ. ಸರ್ಕಾರ ನಿದ್ರೆಯಲ್ಲಿದೆ ಅಂತ ಹೇಳಿ ಬಿಜೆಪಿ ಕ್ಯಾಂಪೇನ್ ಮಾಡಿ ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷ 58,000 ನೇರವಾಗಿ. ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೀವಿ ನಾವು. ಬಿಜೆಪಿ ಅವ್ರ ತರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ. 2 ವರ್ಷ 3 ವರ್ಷ ತಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳು ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು. ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ
ಅವ್ರು ಅನೇಕ ಬಾರಿ ಬಹಿರಂಗವಾಗಿ ಏನೋ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ. ಓಕೆ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.